ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಏನು SSLC ಎಕ್ಸಾಮ್ 1 ರಿಸಲ್ಟ್ ಬಂದಿದೆ. ಯಾರ್ಯಾರೆಲ್ಲ ಒಳ್ಳೊಳ್ಳೆ ಮಾರ್ಕ್ಸು ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದೀರಾ ಎಲ್ರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಯಾರಿಗೆ ಸಬ್ಜೆಕ್ಟ್ ಫೇಲ್ ಆಗಿದೆ, ಅವ್ರು ಯಾರೂ ಕೂಡ ಟೆನ್ಷನ್ ತೊಗೊಳೋದು ಬೇಡ. ನಿಮಗೋಸ್ಕರನೇ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಅಂತ ನಡೆಸ್ತಾ ಇರೋದು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನು ಫೇಲ್ ಆಗಿದ್ದಾರೆ ಮತ್ತು ಅಪಿಯರ್ ಆಗಿದ್ದಾರೆ ಅಂತ ಏನೂ ಕೂಡ ತೋರಿಸೋದಿಲ್ಲ. ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಅಂತ ಬರೀತಾ ಇರೋರು 3 ಎಕ್ಸಾಮ್ ನೀವು ಬರೆದ್ರೆ 3 ಎಕ್ಸಾಮಲ್ಲಿ ಬೆಸ್ಟ್ ಮಾರ್ಕ್ಸ್ ಯಾವುದು ಬಂದಿರುತ್ತೆ ಅದನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಿಗೆ ಎಂಟ್ರಿ ಮಾಡ್ತಾರೆ. ಬೆಸ್ಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಎಂಟ್ರಿ ಮಾಡ್ತಾರೆ. ಓಕೆನಾ? ಈಗ NC ಬಂದಿದ್ರೆ ಅದನ್ನು ನಾಟ್ ಕಂಪ್ಲೀಟೆಡ್ ಅಂತ ಕರಿತೀವಿ ನಾವು. ಮತ್ತು ಒಂದೊಂದು ಸಬ್ಜೆಕ್ಟಿಗೆ ಎಷ್ಟೆಷ್ಟು ದುಡ್ಡಿರುತ್ತೆ, ಒಂದಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ ಇದ್ದರೆ ಎಷ್ಟು ದುಡ್ಡಿರುತ್ತೆ, ನಾವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಸೊ ನಮ್ಮ ಹತ್ರ ಮ್ಯಾಮ್ ಏನು ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಆದರೆ ನಾವು ಯಾವ ರೀತಿಯಾಗಿ ಏನು ಅರ್ಜಿ ಶುಲ್ಕನ ನಾವು ಯಾವ ರೀತಿಯಾಗಿ ಪೇ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಆ ಎಲ್ಲ ಇನ್ಫಾರ್ಮೇಷನು ನಿಮಗೆ ಸಿಗಬೇಕು ಅಂತಂದರೆ ಈಗಲೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು 2025ರ SSLC ಪರೀಕ್ಷೆ 2ಕ್ಕೆ ಪುನರಾವರ್ತಿತ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಳ್ಳುವ ಕುರಿತು ಮಾರ್ಗಸೂಚಿ. ಅಂದರೆ ಇವಾಗ ಏನು ನೀವು ಎಕ್ಸಾಮ್ 2ನ ಬರಿಬೇಕು, ಮೀನ್ಸ್ ಫೇಲ್ ಆಗಿರೋ ಸಬ್ಜೆಕ್ಟಿಗೆ ಬರಿಬೇಕು ಅಥವಾ ಮಾರ್ಕ್ಸ್ ಅಂದರೆ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬರಿತಾ ಇದ್ದೀರಾ ಅಂತಂದರೆ ನೀವು ರಿಜಿಸ್ಟ್ರೇಷನ್ ಆಗಬೇಕು. ಇಲ್ಲಿ NC ಅಂತ ಏನಿರುತ್ತೆ, ಈಗ ಹಿಂದಿನ ವರ್ಷದಲ್ಲೂ ಕೂಡ ನೀವು ಎಕ್ಸಾಮ್ನ ಕಟ್ಟಿರ್ತೀರ, ಪಾಸ್ ಆಗಿರೋದಿಲ್ಲ. ಮತ್ತು ಎಕ್ಸಾಮ್ 1ನಲ್ಲಿ ನೀವು ಯಾವುದೋ ಒಂದು ಸಬ್ಜೆಕ್ಟಿಗೆ ಅಥವಾ ಯಾವುದೋ ಒಂದು ಕಾರಣದಿಂದ ಎಕ್ಸಾಮ್ನ ಅಟೆಂಡ್ ಮಾಡಿರಲ್ಲ, ಅವರು ಕೂಡ ಸೆಕೆಂಡ್ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. 2023ರ ಪೂರಕ ಪರೀಕ್ಷೆಗೆ ನೋಂದಾಯಿಸಿದ್ದ ಮತ್ತು 2024ರ SSLC ಪರೀಕ್ಷೆ ಪೂರ್ಣಗೊಳಿಸದ, ಮೀನ್ಸ್ 2023ರಲ್ಲೂ ಯಾರು ಎಕ್ಸಾಮ್ನ ಆವಾಗ ಸಪ್ಲಿಮೆಂಟರಿ ಅಂತಿತ್ತು, ಆ ಎಕ್ಸಾಮ್ನ ಇದು ಮಾಡ್ತಿದ್ರಿ. ಈಗ ರಿಸಲ್ಟ್ ಬಂತಲ್ಲ, ಅದರಲ್ಲಿ ಯಾರ್ದು NC ಅಂತ ಬಂದಿದೆ ಅವರೆಲ್ಲ ನೀವು ಎಕ್ಸಾಮ್ 2ನ ಬರಿಬೇಕಾಗತ್ತೆ. ನಿಮ್ಮ ಒಂದು ಸ್ಕೂಲ್ಗೆ ಹೋಗಿ ಅಲ್ಲಿ ಪ್ರಿನ್ಸಿಪಲ್ ಏನಿರ್ತಾರೆ ಅವ್ರ ಹತ್ರ ಮಾತಾಡಿ ಅವರೊಂದು ರಿಜಿಸ್ಟರ್ ಆಗೋದಕ್ಕೆ ತಿಳಿಸ್ತಾರೆ ನಿಮಗೆ. ನೀವು ಇಲ್ಲಿ ನೋಡ್ಬೋದು ರಿಜಿಸ್ಟ್ರೇಷನ್ ಫಾರ್ 2025 ಅಂತ ಹೇಳ್ಬಿಟ್ಟು. ಸೊ ಇದು ಆನ್ಲೈನಲ್ಲಿ ನೀವು ರಿಜಿಸ್ಟರ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕೊಡಬೇಕಾಗತ್ತೆ, ಆಯಿತಾ? ಸೊ ಇವಾಗ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ದುಡ್ಡಿರುತ್ತೆ ನೋಡ್ತಾ ಹೋಗೋಣ. 2025 SSLC ಪರೀಕ್ಷೆ 1ಕ್ಕೆ ನೋಂದಾಯಿಸಿಕೊಂಡು ಪೂರ್ಣಗೊಳಿಸದ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ 2ಕ್ಕೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ಎಕ್ಸಾಮ್ 1ನ ಕಟ್ಟಿರ್ತಾರೆ, ಅದರಲ್ಲಿ ಇವಾಗ ಒಂದು ಸಬ್ಜೆಕ್ಟ್ ಅಥವಾ ಫೇಲ್ ಆಗಿರುತ್ತೆ ಅಂಥವರಿಗೆ ಎಕ್ಸಾಮ್ 2ಗೆ ಅಪ್ಲಿಕೇಶನ್ ಫೀಸಲ್ಲಿ ಸ್ವಲ್ಪ ವಿನಾಯಿತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಲಿತಾಂಶವು ಉತ್ತಮಪಡಿಸಿಕೊಳ್ಳುವ ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳು ಪಾವತಿಸಬೇಕಾಗಿರುವ ಪರೀಕ್ಷಾ ಶುಲ್ಕದ ವಿವರ ಏನು. ಇವಾಗ ನೀವು ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಅಥವಾ ಫೇಲ್ ಆಗಿರೋಂಥ ಸಬ್ಜೆಕ್ಟಿಗೆ ನೀವು ಎಕ್ಸಾಮ್ನ ಕಟ್ಟಬೇಕು ಅಂತಂದರೆ ಒಂದು ಸಬ್ಜೆಕ್ಟಿಗೆ ಇಲ್ಲಿ ನಿಮಗೆ 427 ರೂಪಾಯಿ ಆಗಿರುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಒಂದು ಸಬ್ಜೆಕ್ಟಿಗೆ 427 ರೂಪಾಯಿ, 427. ಹಾಗೆ ಎರಡು ವಿಷಯ ಅಂದರೆ 2 ಸಬ್ಜೆಕ್ಟ್ಸ್ ಇದ್ದರೆ ನಿಮಗೆ 532 ರೂಪೀಸ್ ಆಗುತ್ತೆ. 3 ಅಥವಾ 3ಕ್ಕಿಂತ ಜಾಸ್ತಿ ಇದ್ದರೆ 3, 4, 5 ಆ ಥರ ಸಬ್ಜೆಕ್ಟ್ ಇದ್ದರೆ ನಿಮಗೆ 716 ರೂಪಾಯಿ ಆಗುತ್ತೆ. ನೋಡಿ, ನೆಕ್ಸ್ಟ್ ಆನ್ಲೈನಲ್ಲಿ ಪರೀಕ್ಷಾ ಅರ್ಜಿಯನ್ನು ನೋಂದಾಯಿಸಲು ಹಾಗೂ ಬ್ಯಾಂಕ್ಗೆ ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಸಿರುವ ದಿನಾಂಕ. ಅಂದರೆ ಈ ಡೇಟಲ್ಲೇ ನೀವು ಏನೇನಿರುತ್ತೆ ಪ್ರೊಸೀಜರು ಫಾಲೋ ಮಾಡಬೇಕಾಗುತ್ತೆ, ಆಯಿತಾ? ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ ಅಂದರೆ ಮೇ 3ನೇ ತಾರೀಕು, ಅಂದರೆ ನಾಳೆಯಿಂದನೇ ನಿಮ್ಮ ಒಂದು ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೀವು ಅದನ್ನೇ ಸ್ಕೂಲ್ಗೆ ಹೋಗ್ಬಿಟ್ಟು ನಿಮ್ಮದು ಯಾವ ಸಬ್ಜೆಕ್ಟು ಫೇಲ್ ಆಗಿದೆ ಅಥವಾ ಯಾವ ಸಬ್ಜೆಕ್ಟು ಇಂಪ್ರೂವ್ಮೆಂಟಿಗೆ ಎಕ್ಸಾಮ್ ಬರೀಬೇಕು ಅಂತ ಇರ್ತೀರ, ಹೋಗಿ ಸ್ಕೂಲಲ್ಲಿ ಹೇಳಿ ಅವರು ನಿಮ್ಮ ಒಂದು ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಿ ಕೊಡ್ತಾರೆ. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸುವ ಅಂತಿಮ ದಿನಾಂಕ ಯಾವತ್ತು ಕೊನೆ ಡೇಟ್ ಆಗಿರುತ್ತೆ ಅಂತಂದರೆ ಮೇ 10ನೇ ತಾರೀಕು ಕೊನೆ ಡೇಟ್ ಆಗಿರುತ್ತೆ. ಇನ್ನು 10ನೇ ತಾರೀಕಲ್ವ, ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬರ್ತಾ ಸರ್ವರು ತುಂಬಾ ಬ್ಯುಸಿ ಬರುತ್ತೆ. ಹಾಗೆ ನಾಳೆನೇ ಹೋಗ್ಬಿಟ್ಟು ಏನು ಇದೆ ನೀವು
ಇಂಪ್ರೂವ್ಮೆಂಟಿಗೆ ಬರಿಬೇಕಾ ಅಥವಾ ಫೇಲ್ ಆಗಿರೋ ಸಬ್ಜೆಕ್ಟ್ ಪಾಸ್ ಮಾಡ್ಕೊಳ್ಳೋದಕ್ಕೆ ಬರಿಬೇಕಾ ನೋಡಿ. ಸೊ ನನ್ನ ಒಂದು ಚಾನಲ್ನಲ್ಲೇ ನಿಮಗೆ ಏನು ಎಕ್ಸಾಮ್ ಟು ರಿಲೇಟೆಡ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವ ಸಬ್ಜೆಕ್ಟು ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನೆಕ್ಸ್ಟು ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿದ ದಿನಾಂಕ. ಅಂದರೆ ನಿಮಗೆ 12ನೇ ತಾರೀಕು ಒಂದು ಚಲನ್ ಕೊಡ್ತಾರೆ, ಅದನ್ನು ನೀವು ಏನು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಪಾವತಿ ಮಾಡಬೇಕಾಗತ್ತೆ. ಕ್ರಮ ಸಂಖ್ಯೆ 3ರಂತೆ ಚಲನ್ ಮುದ್ರಿಸಿಕೊಂಡು ಬ್ಯಾಂಕ್ಗೆ ಜಮಾ ಮಾಡಲು ಅಂದರೆ ನಿಮಗೆ 12ನೇ ತಾರೀಕಿಂದ 15ನೇ ತಾರೀಕು ತನಕ ಮಾತ್ರ ಟೈಮ್ ಇರುತ್ತೆ ನೀವು ಏನು ಎಕ್ಸಾಮ್ ಫೀಸ್ನ ಕಟ್ಟೋದಕ್ಕೆ, ಆಯಿತಾ. ಪರೀಕ್ಷಾರ್ಥಿಗಳ ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಮತ್ತು ಆನ್ಲೈನ್ನಲ್ಲಿ ಅಭ್ಯರ್ಥಿಗಳ ವಿವರಗಳನ್ನು ನೋಂದಾಯಿಸಿದ ಮೇಲೆ ನಿಗದಿಪಡಿಸಿರುವ ದಿನಾಂಕದ ನಂತರ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ಅವಕಾಶವಿರೋದು. ಏನು ಅವ್ರು ಡೇಟ್ ಕೊಟ್ಟಿದ್ದಾರೆ ಅದು ಮುಗಿದ ನಂತರ ನೀವು ಏನೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಸೊ ಬೇಗ ಹೋಗಿ, ಇನ್ನೂ ಟೈಮ್ ಇದೆ ಅಂತ ಹೋದರೆ ಸರ್ವರ್ ತುಂಬಾ ಬ್ಯುಸಿ ಬಂದ್ಬಿಡುತ್ತೆ, ಆಯಿತಾ. ನಿಮ್ಗೆ ಗೊತ್ತಾಯಿತು ಒಂದು ಸಬ್ಜೆಕ್ಟಿಗೆ ಎಷ್ಟು, 2 ಸಬ್ಜೆಕ್ಟಿಗೆ ಎಷ್ಟು ಅಂತ ಅನ್ನೋದು. ಸೊ ಇಷ್ಟು ಇನ್ಫಾರ್ಮೇಷನ್ ಆಗಿತ್ತು. ಸೊ ಮತ್ತು ಎಕ್ಸಾಮ್ ಟು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಇವತ್ತಿನ ವೀಡಿಯೋದಲ್ಲೇ ನಾನು ಡೇಟ್ ಕೂಡ ತಿಳಿಸಿ ನಿಮಗೆ ಕೊಡ್ತೀನಿ. ಮತ್ತು ನೀವೇನಾದರೂ ನಿಮ್ಮ ಒಂದು ಆನ್ಸರ್ ಕಾಪಿ ಸ್ಕ್ಯಾನರ್ಡ್ ಕಾಪಿ ಬೇಕು ಅಥವಾ ರೀಕೌಂಟಿಗೆ ಅಥವಾ ರಿವ್ಯಾಲ್ಯೂಷನಿಗೆ ನೀವು ಆಗ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಏನು ವೆಬ್ಸೈಟ್ ಕಾಣಿಸ್ತಾ ಇದೆ ಅದ್ರ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಪ್ರಸ್ತುತ 2024-25ನೇ ಸಾಲಿನಿಂದ ಸ್ಕ್ಯಾನ್ ಪ್ರತಿ ಮರು ಎಣಿಕೆ ಮತ್ತು ಮೌಲ್ಯಮಾಪನಕ್ಕೆ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಸೊ ಇವ್ರದ್ದು ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ, ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಅಂತ ಹೇಳಿ. ಸೊ ನೀವು ಹೋಗಿ ಒಂದ್ಸಲ ಸ್ಕೂಲಲ್ಲಿ ಇನ್ಫಾರ್ಮ್ ಮಾಡಿ, ನಿಮ್ಮ ಟೀಚರ್ಸ್ನ ಮೀಟ್ ಮಾಡಿ, ಮ್ಯಾಮ್ ಅಥವಾ ಸರ್ ನಾನು ಈ ರೀತಿಯಾಗಿ ರೀಕೌಂಟಿಂಗ್ ಆಗ್ತಾಯಿದ್ದೀನಿ ಅಥವಾ ರಿವ್ಯಾಲ್ಯೂಷನ್ಗೆ ಆಗ್ತಾಯಿದ್ದೀನಿ ಅಂತ ವಿಚಾರಿಸಿ ಒಂದ್ಸಲ, ಆಯಿತಾ. ನೆಕ್ಸ್ಟು ಯಾವಾಗ ಡೇಟ್ಸ್ ಎಲ್ಲ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋಣ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಯಾವತ್ತು ಅಂದರೆ 2ನೇ ತಾರೀಕಿಂದನೇ ಇರುತ್ತೆ, ಇವತ್ತಿಂದನೇ ಇರುತ್ತೆ. ಕೊನೆಯ ದಿನಾಂಕ 7ನೇ ತಾರೀಕು ಆಗಿರುತ್ತೆ. ಇದ್ರಲ್ಲಿ ನೀವು ಪೇಮೆಂಟ್ ಮಾಡೋದಕ್ಕೆ ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ ಏನು ಇದು ಚಲನ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕಟ್ಬೋದು ಅಂತ ಹೇಳ್ಬಿಟ್ಟು ಡೇಟ್ಸ್ನ ನೀವು ನೋಡ್ಬೋದು. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಂದರೆ ನೀವು ರೀಕೌಂಟಿಂಗ್ ಆಗ್ತಾ ಇದ್ದೀರಾ ಅಥವಾ ರಿವ್ಯಾಲ್ಯೂಷನ್ಗೆ ಆಗ್ತಾ ಇದ್ದೀರಾ ಅಂತಂದರೆ 4ನೇ ತಾರೀಕಿಂದ ಶುರು ಆಗುತ್ತೆ, 11ನೇ ತಾರೀಕಿಗೆ ಕೊನೆ ಆಗುತ್ತೆ. ಸೊ ಈ ಒಂದು ಡೇಟಲ್ಲಿ ನೀವು ಹೋಗಿ ರೀಕೌಂಟಿಂಗ್ ಅಥವಾ ರಿವ್ಯಾಲ್ಯೂಷನ್ಗೆ ಹಾಕರಿದ್ದವರು ನೋಡ್ಬೋದು. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರು ಮೀನ್ಸ್ ನಾನು ಹೇಳಿದ್ನಲ್ಲ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಸೌಲಭ್ಯ ಇರ್ದಿದ್ದವರು ಇದಕ್ಕೆ ನೀವು ಚಲನ್ನ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಲ್ಲಿ ಕಟ್ಬೋದು. ಅದಕ್ಕೂ ಕೂಡ ಲಾಸ್ಟ್ ಡೇಟ್ 4ನೇ ತಾರೀಕಿಂದ ಶುರು ಆದರೆ 12ನೇ ತಾರೀಕು ತನಕ ಇರುತ್ತೆ. ಇನ್ನು ಎಕ್ಸಾಮ್ 2ನ ಬರೆಯೋರು ನಿಮಗೆ ಯಾವಾಗಿಂದ ಎಕ್ಸಾಮ್ ಶುರುವಾಗುತ್ತೆ ಅಂತಂದರೆ ಇದೇ ತಿಂಗಳು ಮೇ 26ನೇ ತಾರೀಕಿಂದ 2ನೇ ತಾರೀಕುವರೆಗೂ ನಿಮಗೆ ಎಕ್ಸಾಮು 2 ನಡೆಯುತ್ತೆ. ಅದೇ ಆದಮೇಲೆ ಎಕ್ಸಾಮ್ 3 ನಿಮಗೆ ಜೂನ್ 23ರಿಂದ ಜೂನ್ 30ನೇ ತಾರೀಕು ತನಕ ನಡೆಯುತ್ತೆ, ಆಯಿತಾ. SSLC 2025 ಪರೀಕ್ಷೆ 2ಕ್ಕೆ ನಾಟ್ ಕಂಪ್ಲೀಟೆಡ್ ಫಲಿತಾಂಶ ಪಡೆದಿರುವ ಮತ್ತು ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು ನೋಂದಣಿ ಅಂದರೆ ಏನು ಇವಾಗ ನಿಮಗೆ ಎಕ್ಸಾಮ್ 1 ರಿಸಲ್ಟ್ ಬಂತಲ್ಲ ಅದರಲ್ಲಿ ನಾಟ್ ಕಂಪ್ಲೀಟೆಡ್ NC ಅಂತ ಬಂದಿರೋರು ಸೊ ನೆಕ್ಸ್ಟ್ ಇದು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ನಾಳೆಯಿಂದ ಶುರು ಆಗ್ತಾ ಇದೆ ಪ್ರೋಸೆಸ್ಸು. 10ನೇ ತಾರೀಕು ಒಳಗಡೆ ನೀವು ಹೋಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಸರ್ವರ್ ತುಂಬಾ ಬ್ಯುಸಿ ಬಂದುಬಿಡುತ್ತೆ. ಹಾಗಾಗಿ ಬೇಗ ಅಪ್ಲೋಡ್ ಮಾಡಿ. ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೋತೀನಿ. ಇನ್ನೂ ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾರ್ಯಾರೆಲ್ಲ ಎಕ್ಸಾಮ್ 2ನ ಬರಿಬೇಕು ಅಂದ್ಕೊಂಡಿದ್ದೀರಾ, ಫೇಲ್ ಆಗಿರೋ ಸಬ್ಜೆಕ್ಟ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕಮ್ಮಿ ಬಂದಿರೋ ಮಾರ್ಕ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದೆ ನಮ್ಮ ಚಾನಲ್ನಲ್ಲಿ SSLC ರಿಲೇಟೆಡ್ ವೀಡಿಯೋಸ್ ಬರುತ್ತೆ. ಆ ಎಲ್ಲ ವೀಡಿಯೋಸ್ ಸಿಗಬೇಕು ಅಂತಂದರೆ ಈ ಕೂಡಲೇ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಾಗ ಮಾತ್ರ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಲ್ವಾ, ಮತ್ತು ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಲ್ವಾ, ಬೇಗ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.